ನಮಸ್ಕಾರ ರೀಪಾ ಎಲ್ಲ ದೊಡ್ಡ ಮಂದಿಗೆ. ಇವತ್ತಿನ ಈ ವಿಡಿಯೋದಾಗ ಸಂತೆಗಳಲ್ಲಿ ಮತ್ತು ಬೇಕರಿಗಳಲ್ಲಿ ಸಿಗುವಂಥ ಕಾರಿನ ಮನೆಯಲ್ಲೇ ಹೆಂಗೆ ಈಸಿಯಾಗಿ ಮಾಡ್ಕೋಬಹುದು ಅಂತೇಳಿ ಹೇಳ್ಕೊಡ್ಲಾಗ್ತೀನಿ. ಇದು ತುಂಬಾನೇ ಈಸಿ ಅದ ಮತ್ತು ಹಾಗೆ ಕಡಿಮೆ ಸಮಯದಲ್ಲಿ ಮಾಡ್ಕೋಬಹುದು. ಕಡಿಮೆ ಇಂಗ್ರೀಡಿಯೆಂಟ್ಸ್ಗಳಲ್ಲಿ ಕೂಡ ಮಾಡ್ಕೋಬಹುದು. ಬರೀ ಹಂಗಿದ್ರೆ ಅದನ್ನ ಹೆಂಗೆ ಮಾಡೋದಂತ ನೋಡ್ಕೊಂಬರಮ್ಮಂತ. ಮೊದ್ಲಿಗೆ ನಾ ಇಲ್ಲಿ ಒಂದು ಪಾತ್ರೆನ ತಗೊಂಡಿನಿ ಹಿಟ್ಟು ನಾದ್ಕೊಳಕ. ಅದಕ್ಕೆ 1 ಕಪ್ ಅಷ್ಟು ಮೈದಾ ಹಿಟ್ಟ ಮತ್ತು ಅರ್ಧ ಟೀ ಸ್ಪೂನ್ ಅಷ್ಟು ಅಜ್ವಾನ ಹಾಕ್ಲತ್ತೀನಿ. ನೀವು ಅಜ್ವಾನ್ ಬದ್ಲಿ ಜೀರಿಗೆನೂ ಕೂಡ ಹಾಕೋಬಹುದು. ಹಾಗೆ ಅರ್ಧ ಟೀ ಸ್ಪೂನ್ ಅಷ್ಟು ಪುಡಿ ಉಪ್ಪನ್ನ ಸೇರಿಸ್ಲಾಗತ್ತೀನಿ. ಹಾಗೆ ಅರ್ಧ ಟೀ ಸ್ಪೂನ್ ಅಷ್ಟು ಸಕ್ಕರೆ ಪುಡಿಯನ್ನ ಸೇರಿಸ್ಲಾಗತ್ತೀನಿ. ಇಲ್ಲಿ ಸಕ್ಕರೆ ಪುಡಿ ಆಪ್ಷನಲ್ ಅದ. ನಿಮಗೆ ಸ್ವೀಟ್ ಬೇಕಾಗಿತ್ತಂದ್ರ ಸಕ್ಕರೆ ಪುಡಿನ ಹಾಕೋಬಹುದು. ಇಲ್ಲ ಬೇಡ ನಾರ್ಮಲ್ ಆಗಿ ಇರ್ಲಿ ಅಂದ್ರೆ ಸಕ್ಕರೆ ಪುಡಿ ಸ್ಕಿಪ್ ಮಾಡಬಹುದು. ಅದಾಗಿಂದ 3 ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ಅಡುಗೆ ಎಣ್ಣೆನ ಸೇರಿಸ್ಲಾಗತ್ತೀನಿ. ಇದು ಯಾವುದೇ ರೀತಿ ಕಾಯಿಸಿಲ್ಲ ಮಾಡಿಲ್ಲ, ಹಂಗೆ ಹಾಕೊಳಕತ್ತೀನಿ ಅಡುಗೆ ಎಣ್ಣೆನ. ಅದನ್ನ ಪೂರ್ತಿ ಹಿಟ್ಟು ಮತ್ತು ಎಣ್ಣೆ ಪೂರ್ತಿ ಕಲಿಯೋ ರೀತಿ ಪೂರ್ತಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ್ನ ಹಿಟ್ಟು ಪೂರ್ತಿ ಈ ರೀತಿ ಉಂಡೆ ರೀತಿ ಬರಬೇಕು. ಉಂಡೆ ರೀತಿ ಬಂತು ಅಂತ ಆದ್ರೆ ನಮ್ಗೆ ನಾದ್ಕೊಳಕ ಹಿಟ್ಟು ರೆಡಿ ಆಗ್ಯದಂತ ಅರ್ಥ. ಅಲ್ಲಿದಿಂದ ಸ್ವಲ್ಪ ತಣ್ಣೀರನ್ನ ಹಾಕೋತಾ ಹಿಟ್ಟನ್ನ ನಾದಕ್ ಸ್ಟಾರ್ಟ್ ಮಾಡ್ರಿ. ನೀರನ್ನ ಒಮ್ಮೆಲೆ ಹಾಕಿ ನಾದ್ಲಕ್ ಹೋಗ್ಬೇಡ್ರಿ. ಸ್ವಲ್ಪ ಸ್ವಲ್ಪ ಹಾಕೋತಾ ಹಿಟ್ಟನ್ನ ಮಿದ್ದಿ ಮಿದ್ದಿ ನಾದ್ಕೋರಿ. ಅಂದ್ರ ನಮ್ ಕಾರಿ ಲೇಯರ್ ಲೇಯರ್ ಆಗಿ ಚಂದಾಗೆ ಬರ್ತಾವ. ಕಾರಿನ ಹೊರಗಡೆ ಬೇಕರಿಗಳಲ್ಲಿ ಮತ್ತು ಸಂತೆಗಳಲ್ಲಿ ತರೋ ಬದ್ಲಿ ನಾವು ಈ ರೀತಿ ಮನೆಯಲ್ಲೇ ಹೈಜೀನ್ ಆಗಿ ಮಾಡಿ ಇಟ್ಕೊಂಡ್ಬಿಟ್ರ ಚಿಕ್ಕ ಮಕ್ಕಳು ದೊಡ್ಡೋರು ಮನೆಯಲ್ಲಿ ಎಲ್ಲರೂ ತಿಂತಾರ. ಮತ್ತು ಹಂಗೆ ಒಂದ್ಸತಿ ಮಾಡಿ ಇಟ್ಕೊಂಡ್ಬಿಟ್ವಿ ಅಂದ್ರೆ 15 ರಿಂದ 20 ದಿವಸದವರೆಗೂ ನಾವು ಆರಾಮ್ಸೆ ಸ್ಟೋರ್ ಮಾಡ್ಕೊಂಡು ಇಟ್ಕೊಬಹುದು. ಸ್ವಲ್ಪ ಸ್ವಲ್ಪ ನೀರ್ ಹಾಕೋತಾ ಕೈಲೇ ಮಿದ್ದಿ ಈ ರೀತಿ ಹಿಟ್ಟನ್ನ ನಾದ್ಕೋಬೇಕ್ರಿ. ಜಾಸ್ತಿ ಗಟ್ಟಿನೂ ಬೇಡ, ಹಂಗೆ ಜಾಸ್ತಿ ಸಾಫ್ಟ್ನೂ ಬೇಡ. ನಾವು ಚಪಾತಿಗೆ ಅದು ಎಲ್ಲ ಹಿಟ್ಟನ್ನ ನಾದ್ಕೋತೀವಿ ನೋಡ್ರಿ, ಆ ರೇಂಜಿಗೆ ಇದ್ರೆ ಸಾಕಾಗ್ತದ. ನಾನು ವಿಡಿಯೋದಾಗ ತೋರ್ಸ್ಲಾಕತ್ತೀನಿ ನೋಡ್ರಿ, ಅಷ್ಟು ಸಾಫ್ಟ್ ಆಗಿ ನಾದ್ಕೊಂಡ್ರ ಸಾಕಾಗ್ತದ ನಮ್ ಕಾರಿ ಮಾಡ್ಲಕ್ಕ ಹಿಟ್ಟ. ಅಲ್ಲಿದಿಂದ ಅದ್ರ ಮ್ಯಾಗ ಒಂದ್ ಏನ್ರಿ ಮುಚ್ಚಿ 1 ರಿಂದ ಅರ್ಧ ಗಂಟೆ ನೆನ್ಸ್ಕೋಬೇಕು ಅದನ್ನ. ಆ ಕಡೆ ಹಿಟ್ ನೆನಿತಿರ್ಬೇಕಾದ್ರೆ ಇನ್ನೊಂದ್ ಕಡೆ ಒಂದ್ ಬಟ್ಟಲ್ದಾಗ 1 ರಿಂದ 2 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ನ ಹಾಕ್ರಿ. ನಿಮ್ ಹತ್ರ ಏನಾದ್ರೂ ಕಾರ್ನ್ಫ್ಲೋರ್ ಇರ್ಲಿಲ್ಲ ಅಂದ್ರ ಮೈದಾ ಹಿಟ್ಟು ಹಾಕೋರಿ. 1 ರಿಂದ 2 ಟೇಬಲ್ ಸ್ಪೂನ್ ಅಷ್ಟು ಮೈದಾ ಹಿಟ್ಟು ಹಾಕೋರಿ. ಅದಾದ್ಮೇಲೆ ಅದಕ್ಕೆ 3 ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ಅಡುಗೆ ಎಣ್ಣೆನ ಹಾಕ್ರಿ. ಅಡುಗೆ ಎಣ್ಣೆ ಮತ್ತು ಕಾರ್ನ್ಫ್ಲೋರ್ನ ಎರಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಯಾವುದೇ ರೀತಿ ಗಂಟು ಇರಬಾರ್ದು, ಆ ರೀತಿ ಮಿಕ್ಸ್ ಮಾಡಿ ಪೇಸ್ಟ್ ರೆಡಿ ಮಾಡ್ಕೋಬೇಕು. ಒಂದು ಕಾರ್ನ್ಫ್ಲೋರ್ನ ಪೇಸ್ಟ್. ಈ ಪೇಸ್ಟನ್ನ ಭಾಳ ಗಟ್ಟಿ ಅಥವಾ ಭಾಳ ತಿಳಿನೂ ಮಾಡ್ಕೊಳಕ್ ಹೋಗ್ಬೇಡ್ರಿ. ಒಂದು ರೀತಿ ಕ್ರೀಮಿ ರೀತಿ ಇರಲಿ, ಅಷ್ಟು ಲೆವೆಲಿಗೆ ಮಾಡ್ಕೊಂಡ್ರೆ ಸಾಕಾಗ್ತದ. ಅಕಸ್ಮಾತ್ ಏನಾದರೂ ಗಟ್ಟಿ ಅಥವಾ ತಿಳಿ ಆಯ್ತಂದ್ರೆ ಮತ್ತೆ ನೀವು ಎಣ್ಣೆ ಅಥವಾ ಹಿಟ್ಟನ್ನು ಹಾಕಿ ನೀವು ಸರಿಪಡಿಸ್ಕೋಬಹುದು. ಇದೆಲ್ಲ ಕ್ರೀಮ್ ರೆಡಿ ಮಾಡಿ ಇಟ್ಟ ಬಳಿಕ ನಾವು ಇನ್ನೊಂದ್ ಕಡೆ ಗ್ಯಾಸ್ ಮ್ಯಾಗ ಏನದ ನಮ್ಗೆ ಕರಿಯಕ್ ಬೇಕಲ್ರಿ, ಅಷ್ಟು ಎಣ್ಣಿನ ಹಾಕಿ ನಾವು ಕಾಯಕ್ ಇಟ್ಬಿಡಮಂತ. ಈ ಕಡೆ ಏನದ ಅರ್ಧ ಗಂಟೆ ನೆನೆಯಕ್ ಇಟ್ಟಿದೀವಲ್ಲ ಹಿಟ್ಟು, ಅದನ್ನು ನೆನ್ಬಿಟ್ಟದ. ಈಗ ಅದನ್ನ ಒಂದು ಕಿಚನ್ ಟ್ಯಾಬ್ ಮ್ಯಾಗ ಹಾಕಿ ಅಂಗೈಯಿಂದ 8 ರಿಂದ 10 ನಿಮಿಷ ಅದನ್ನ ನೀಟಾಗಿ ನಾವು ನಾದ್ಕೋಬೇಕು. ಹಿಟ್ಟನ್ನ ನಾದ್ಕೋತಿರ್ಬೇಕಾದ್ರೆ ಕೈಗೆ ಎಣ್ಣೆ ಆಗ್ಲಿ ಒಣ ಹಿಟ್ಟನ್ನಾಗ್ಲಿ ಹಾಕೊಳಕ್ ಹೋಗ್ಬೇಡ್ರಿ. ಅದೇನ್ ಕೈಗಾಗ್ಲಿ ಕೆಳಗಾಗ್ಲಿ ಹತ್ಕೊಳಂಗಿಲ್ಲ. ಹಂಗಾಗಿ ಅದನ್ನೇ ಕ್ಲೀನಾಗಿ ಒಂದು 8 ರಿಂದ 10 ನಿಮಿಷ ನಾದ್ಕೋರಿ. ನಾದ್ಕೊಂಡಿದ್ದೆಲ್ಲ ಆದ ಬಳಿಕ ನಿಮ್ಗೆ ಯಾವ ಸೈಜಿಗೆ ಉಳ್ಳಿ ಬೇಕು ನೋಡ್ರಿ, ಆ ಸೈಜಿಗೆ ಉಳ್ಳಿನ ಕಟ್ಕೋರಿ. ಇಲ್ಲ ಒಂದು ಚಾಕು ಸಹಾಯದಿಂದ ಕಟ್ ಮಾಡ್ಕೋರಿ. ನಾನು ಇಷ್ಟಿಷ್ಟು ಉಳ್ಳಿನ ತಗೊಂಡಿನಿ, ಪೂರಿ ಸೈಜ್ ಇರ್ತದಲ್ಲ ಆ ಸೈಜ್. ಆ ಉಳ್ಳಿನ ರೌಂಡ್ ಶೇಪ್ನಾಗ ಮಾಡಿ ಇಟ್ಕೊಂಡಿನಿ. ಇದೇ ರೀತಿ ಅಷ್ಟು ಉಳ್ಳಿನ ರೌಂಡ್ ಶೇಪ್ನಾಗ ಮಾಡಿ ಇಟ್ಕೊಂಡ್ಬಿಡ್ತೀನಿ. ನಾನೀಗ ಎಲ್ಲ ಉಳ್ಳಿಗಳನ್ನ ಈ ರೀತಿ ಮಾಡ್ಕೊಂಡು ಇಟ್ಕೊಂಡಿನ್ರಿ. ಇಟ್ಕೊಂಡು ಅದ್ರ ಮ್ಯಾಗ ಏನರ ಒಂದು ಕಾಟನ್ ಬಟ್ಟೆನ ಅಥವಾ ಏನರ ಒಂದು ಪ್ಲೇಟ್ನ ಮುಚ್ಚಿ ಇಟ್ಕೊಂಡ್ಬಿಡ್ಬೇಕ್ರಿ. ಅದ ಹಿಟ್ಟನ್ನ ಆರಕ್ ಬಿಡ್ಬಾರ್ದು, ಕಟಿಯಾಕ್ ಹೋಗ್ತಾವ. ಅಲ್ಲಿಂದ ಒಂದೊಂದೇ ಉಳ್ಳಿ ತಗೊಂಡು ಕಿಚನ್ ಟ್ಯಾಬಿಗೆ ಒಂದು ಸ್ವಲ್ಪ ಕೆಳಗಡೆ ಮೈದಾ ಹಿಟ್ಟನ್ನ ಹಾಕೊಂಡು ನಾನು ತಿದ್ದಕ್ ಸ್ಟಾರ್ಟ್ ಮಾಡ್ತೀನ್ರಿ. ತಿದ್ದುವಾಗ ಜಾಸ್ತಿ ಜೋರನ್ನ ಹಾಕಿ ತಿದ್ದಕ್ ಹೋಗ್ಬೇಡ್ರಿ. ಅದು ಆಲ್ರೆಡಿ ಸಾಫ್ಟ್ ಆಗಿ ಹಿಟ್ಟು ನೆಂದಿರ್ತದ. ಹಂಗಾಗಿ ನಾವು ಸಾವಕಾಶವಾಗಿ ತಿದ್ಕೋತ ಹೋಗ್ಬೇಕು. ನೀವು ಜಾಸ್ತಿ ದಪ್ಪ ಅಥವಾ ತಿಳುನ ತಿದ್ಕೊಳಕ್ ಹೋಗ್ಬೇಡ್ರಿ. ಜಾಸ್ತಿ ದಪ್ಪ ಏನ್ರ ತಿದ್ಕೊಂಡ್ರಿ ಅಂದ್ರ ಎಣ್ಣೆ ಒಳಗ್ ಫ್ರೈ ಆಗಕ ಭಾಳ ಟೈಮ್ ತಗೋತದ, ಆಮೇಲೆ ಎಣ್ಣೆ ಹಿಡ್ಕೊಂತದ. ಹಂಗಾಗಿ ಜಾಸ್ತಿ ತಿಳುನ ತಿದ್ಕೊಂಡ್ರಿ ಅಂದ್ರ ಅಜ್ವಾನ್ ಹಾಕಿರೋ ಸಲುವಾಗಿ ಅಲ್ಲಲ್ಲಿ ಹರಿದು ಹೋಗ್ತದ. ನಾನು ಇದೇ ರೀತಿ 3 ಲೇಯರ್ಗಳನ್ನ ತಿದ್ಕೋತೀನ್ರಿ ಒಂದೇ ಸೈಜ್. ನೀವು ಬೇಕಿದ್ರೆ ಜಾಸ್ತಿನೂ ತಿದ್ಕೋಬಹುದು, ಆದ್ರೆ ಆದಷ್ಟು 3 ಲೇಯರ್ನೇ ಟ್ರೈ ಮಾಡಿ ನೋಡ್ರಿ ಕಾರಿಗೆ. ನಾನೀಗ 3 ಲೇಯರ್ನ ತಿದ್ಕೊಂಡಿನ್ರಿ. ಎಲ್ಲ ತಿದ್ಕೊಂಡಿದ್ದಾದ ಬಳಿಕ ನಾ ಏನು ಕಾರ್ನ್ಫ್ಲೋರ್ದು ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ, ಅದನ್ನ ಇನ್ನೊಮ್ಮೆ ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಒಂದು ಲೇಯರ್ ಮ್ಯಾಗ ಹಾಕಿ ಅದನ್ನ ಪೂರ್ತಿ ಚೆನ್ನಾಗಿ ಅದ್ರ ಮ್ಯಾಗ ಏನದ ತುಂಬ ಅಪ್ಲೈ ಮಾಡ್ಬೇಕ್ರಿ. ಅದನ್ನ ಅಪ್ಲೈ ಮಾಡಿದ್ದಾದ್ಮೇಲ್ಕ ಇನ್ನೊಂದು ಲೇಯರ್ನ ತಗೊಂಡು ವಾಪಸ್ ಅದ್ರ ಮ್ಯಾಗ ಇಡಬೇಕು. ಇಟ್ಬಿಟ್ಟು ಮತ್ತೆ ಅದ್ರ ಮ್ಯಾಗೂ ಸೇಮ್ ಪ್ರೊಸೀಜರ್ ಫಾಲೋ ಮಾಡ್ಬೇಕ್ರಿ. ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ದ ಪೇಸ್ಟ್ ಹಾಕಿ ಮತ್ತೆ ಅದ್ರ ತುಂಬಾನು ಅಷ್ಟೇ ಅಪ್ಲೈ ಮಾಡ್ಕೊತ ಹೋಗಿ ಲಾಸ್ಟ್ ಇನ್ನೊಂದು ಲೇಯರ್ ಉಳ್ದಿರ್ತದಲ್ರಿ, ಅದನ್ನು ಸಹ ಅದ್ರ ಮ್ಯಾಗ ಹಾಕಿ ಮತ್ತೆ ಅದ್ರ ಮ್ಯಾಗ ಅರ್ಧ ಟೀ ಸ್ಪೂನ್ ಅಷ್ಟು ಮತ್ತೆ ಕಾರ್ನ್ಫ್ಲೋರ್ದು ಪೇಸ್ಟ್ನ ಹಾಕಿ ಮತ್ತೆ ಅದ್ರ ಮ್ಯಾಗ್ನು ಅಪ್ಲೈ ಮಾಡ್ಬೇಕ್ರಿ. ಈ ಪೇಸ್ಟನ್ನ ಅಪ್ಲೈ ಮಾಡ್ಬೇಕಾದ್ರೆ ಸ್ವಲ್ಪ ನಿಧಾನವಾಗಿ ಅಪ್ಲೈ ಮಾಡ್ಬೇಕ್ರಿ. ಯಾಕಂದ್ರೆ ಕೈಗೆ ಹತ್ಕೊಂಡು ಸ್ವಲ್ಪ ಹರಿಯೋ ಚಾನ್ಸಸ್ ಜಾಸ್ತಿ ಇರ್ತದ.
ಇದೆಲ್ಲ ಪೇಸ್ಟ್ ಅಪ್ಲೈ ಮಾಡದ್ ಬಳಿಕ ಒಂದದು ಎಲಿದು ಭಾಗ ತಗೊಂಡು ಮಧ್ಯಕ್ ಬಂದು ಮಡ್ಚ್ಬೇಕ್ರಿ. ಮಡ್ಚಿದ ಬಳಿಕ ಇನ್ನೊಂದ್ ಸೈಡ್ದು ಎಲಿದು ಭಾಗ ತಗೊಂಡ್ ಬಂದು ಅದನ್ನು ಸಹ ಮಧ್ಯಕ್ ಮಡ್ಚ್ಬೇಕು. ಮಡ್ಚಿದ್ದಾದ ಬಳಿಕ ಅದ್ರ ಮೇಲೂ ನಾನು ಮತ್ತ ಪೇಸ್ಟ್ ನ ಅಪ್ಲೈ ಮಾಡಿ ಮತ್ತ ಈಗ ವಿಡಿಯೋದಾಗ ತೋರ್ಸ್ಲಕತ್ತೀನಲ್ರಿ ಮತ್ ಅದರದ್ದು ಎಡ್ಜ್ ತಗೊಂಬಂದು ನಡುವೆ ಮಡ್ಚಿ ಇದ್ರದ್ದು ಎಡ್ಜ್ ತಗೊಂಡ್ ಪೂರ್ತಿ ಆ ಎಲಿ ಮ್ಯಾಗ ಮಡ್ಚಿ ಒಂದ್ ರೀತಿ ಚೌಕಾಕಾರವಾಗಿ ಮಾಡ್ಕೋಬೇಕ್ರಿ. ಈ ರೀತಿ ಮಡ್ಚಿದ್ದಾದ ಬಳಿಕ ಮತ್ತ ಅದನ್ನ ತಿದ್ದಕ್ ಸ್ಟಾರ್ಟ್ ಮಾಡ್ಬೇಕ್ರಿ. ತಿದ್ದೋಕ್ಕಿಂತ ಮುಂಚೆ ಮತ್ ಕಿಚನ್ ಟ್ಯಾಬಿಗೆ ಸ್ವಲ್ಪ ಒಣ ಮೈದಾ ಹಿಟ್ಟನ್ನ ಉದುರ್ಸ್ಬಿಟ್ಟು ಆ ಹಿಟ್ಟನ್ನ ಅದ್ರಾಗ ತುಂಬಾ ಹಚ್ಚಿ ತಿದ್ದಕ್ ಸ್ಟಾರ್ಟ್ ಮಾಡ್ಬೇಕು. ತಿದ್ಬೇಕಾದ್ರೆ ಸ್ವಲ್ಪ ಫೋರ್ಸ್ ಹಾಕಿ ತಿದ್ಬೇಕಾಗ್ತದ್ರಿ ಇದನ್ನ. ಯಾಕಂದ್ರ 3 ಲೇಯರ್‌ನ ಒಟ್ಟಿಗೆ ಸೇರ್ಸಿರ್ತೀವಲ್ರಿ ಹಾಗಾಗಿ ಸ್ವಲ್ಪ ದಪ್ಪ ಆಗಿರ್ತದ. ಹಂಗಾಗಿ ಜಾಸ್ತಿ ಫೋರ್ಸ್ ಆಗಿ ತಿದ್ದದ ಬೆಳಕೆ ಚಂದಾಗಿ ದೊಡ್ಡದಾಕೋತ್ ಹೋಗ್ತದ. ಇದನ್ನ ಜಾಸ್ತಿ ದಪ್ಪ ಅಥವಾ ತಿಳು ಮಾಡ್ಕೊಳಕ್ ಹೋಗ್ಬೇಡ್ರಿ. ನಾನು ಈಗ ವಿಡಿಯೋದಾಗ ತೋರ್ಸಿನ್ ನೋಡ್ರಿ ಆ ಲೆವೆಲ್‌ಗೆ ಇದ್ರೆ ಸಾಕಾಗ್ತದ. ಯಾಕಂದ್ರೆ ಇದನ್ನೇ ಈಗ ಡೈರೆಕ್ಟ್ ಆಗಿ ಎಣ್ಣೆಗೆ ಹಾಕ್ತಿವಲ್ಲ ದಪ್ಪ ಇದ್ರ ಮತ್ತೆ ಎಣ್ಣೆ ಹಿಡಿತದ. ಹಂಗಾಗಿ ಈಗ ನಾವು ತೋರ್ಸಿನ್ಲ ವಿಡಿಯೋದಾಗ ಅಷ್ಟ್ ಲೇಯರಿಗೆ ತಿದ್ಕೋರಿ ಸಾಕಾಗ್ತದ. ಎಲ್ಲ ತಿದ್ಕೊಂಡಿದ್ದಾದ ಬಳಿಕ ಒಂದ್ ಚಾಕು ಸಹಾಯದಿಂದ ಹಿಟ್ಟಿನ ಎಡ್ಜ್ ಏನ್ ಇರ್ತದಲ್ರಿ ಅದರದ್ದು ಎಲಿದ ಎಡ್ಜ್ ಅದು 4 ಸೈಡ್ ಏನದ ನಾ ವಿಡಿಯೋದಾಗ ತೋರ್ಸ್ದಂಗ ಕಟ್ ಮಾಡ್ಕೊತ ಹೋಗ್ರಿ. ಕಟ್ ಮಾಡಿರೋ ಪಾರ್ಟ್ಸ್‌ನ ಬಿಸಾಕೋ ಅವಶ್ಯಕತೆ ಇಲ್ರಿ. ನೀವು ಲಾಸ್ಟ್ ಅಲ್ಲಿ ಅವನು ಫ್ರೈ ಮಾಡ್ಕೋಬಹುದು. ಎಡ್ಜ್ ಎಲ್ಲ ತೆಗೆದ ಬಳಿಕ ನಿಮ್ಗೆ ಯಾವ ಶೇಪ್ ಬೇಕು ನೋಡ್ರಿ ಆ ಶೇಪ್‌ನಾಗ ಕಟ್ ಮಾಡ್ಕೋರಿ. ಉದ್ದಾಗೆ ಬೇಕಾದ್ರೆ ಉದ್ದ ಕಟ್ ಮಾಡ್ಕೋರಿ ಇಲ್ಲ ಚಿಕ್ಕ ಚಿಕ್ಕದಾಗಿ ಬೇಕಾದ್ರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋರಿ. ನಾನು ಈ ರೀತಿ ಉದ್ದಾಗಿ ಕಟ್ ಮಾಡಿ ನಡುವೆ ಮತ್ತೊಂದ್ಸಲ ಕಟ್ ಮಾಡ್ಕೊಂಡೀನ್ರಿ. ಕಟ್ ಮಾಡ್ಕೊಂಡಿದ್ದಾದ ಬಳಿಕ ಎಲ್ಲಾ ಕಟ್ ಮಾಡಿದ್ದು ಪೀಸಸ್‌ಗಳನ್ನೆಲ್ಲ ಒಂದ್ ಪ್ಲೇಟ್‌ನಾಗ ಹಾಕೊಳ್ಕತ್ತೀನ್ರಿ. ಡೈರೆಕ್ಟ್ ಆಗಿ ಹಂಗೆ ಎಣ್ಣೆಗೆ ಹಾಕ್ತಿದ್ರೆ ಹಂಗೆ ಹಾಕ್ಬಹುದು. ನನ್ಗೆ ಹಂಗಾಗಲ್ಲ ಅಂತ ಹೇಳಿ ಪ್ಲೇಟ್‌ನಾಗ ಹೇಳಿ ಹಾಕ್ಲಾಕತ್ತೀನ್ರಿ. ಈಗ ಎಣ್ಣಿನೂ ಕಾಯ್ದದ. ಎಣ್ಣೆ ಕಾಯ್ದಾದ ಬಳಿಕ ಒಂದೊಂದೇ ಎಲಿನ ನಾನು ಎಣ್ಣೆಗೆ ಫ್ರೈ ಮಾಡ್ಕೊತ ಹೋಗ್ತೀನ್ರಿ. ನಾ 2 ಬ್ಯಾಚ್ ಆಗಿ ಫ್ರೈ ಮಾಡ್ತೀನ್ರಿ. ಅಷ್ಟು ಒಮ್ಮೆಲ್ಗೆ ಹಾಕಿದ್ರೆ ಅದು ಚಂದಾಗಿ ಫ್ರೈ ಆಗಂಗಿಲ್ಲ. ಹಂಗಾಗಿ ಬ್ಯಾಚ್ ಬೈ ಬ್ಯಾಚ್ ನಾ ಫ್ರೈ ಮಾಡ್ಕೋತೀನ್ರಿ. ಎಣ್ಣೆ ಒಳಗ ಎಲಿನ ಬಿಟ್ಟ ತಕ್ಷಣ ಹಂಗೆ ಜಾರಿಲೆ ಕೈ ಹಾಕಿ ಹೊಳ್ಳಿ ಶಾಕ್ಲಕ್ ಹೋಗ್ಬೇಡ್ರಿ. 10 ರಿಂದ 15 ಸೆಕೆಂಡ್ ಒಂದ್ ಪಾರ್ಟ್ ಬೇಯಬೇಕು. ಅದು ಎಲ್ಲ ಫ್ರೈ ಆದ ಬಳಿಕ ಮತ್ತೊಂದ್ ಪಾರ್ಟಿಗೆ ನೀವು ಹೊಳ್ಳಿ ಶಾಕ್ಬೋದು. ನೀವು ಕಾರಿನ ಫ್ರೈ ಮಾಡ್ಬೇಕಾದ್ರ ಗ್ಯಾಸ್ ಫ್ಲೇಮ್‌ನ ಮೀಡಿಯಂ ಫ್ಲೇಮ್‌ದಾಗೆ ಇಟ್ಕೊಂಡಿರ್ರಿ. ಮೊದ್ಲಿಗೆ ಬರ್ತಿರೋ ಗುಳ್ಳೆ ಎಲ್ಲ ಈಗ ಕಮ್ಮಿ ಆಗ್ಯಾವಂದ್ರ ಕಾರಿ ಪೂರ್ತಿ ಫ್ರೈ ಆಗಿರ್ತದ್ರಿ. ನಾವು ಅವಾಗ ಎಣ್ಣೆಯಿಂದ ಕಾರಿನ ಹೊರಗ್ ತೆಗ್ದು ಪೂರ್ತಿ ಎಣ್ಣೆ ಎಲ್ಲ ಜಾನ್ಸಿ ಒಂದ್ ಪ್ಲೇಟಿಗೆ ತೆಗಿಬಹುದ್ರಿ. ಇಷ್ಟ್ ಮಾಡಿದ್ರ ಬೇಕರಿ ಸ್ಟೈಲ್ ಕಾರಿ ನಮಗ್ ಮನ್ಯಾಗೆ ರೆಡಿ ಆಗ್ತಾವ್ರಿ. ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರ ಒಂದ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಮತ್ತ ಹೊಸ ಹೊಸ ಯಾವ್ದಾದ್ರು ರೆಸಿಪಿ ಬೇಕಾಗಿದ್ರ ನಮ್ ಚಾನಲ್‌ಗ ಕಮೆಂಟ್ ಮಾಡ್ರಿ. ಮತ್ತ ನಿಮ್ಗ ಮುಂದಿನ ವಿಡಿಯೋದಾಗ ಸಿಗ್ತೀನಂತ ನಮ್ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡ್ರಿ. ನಮ್ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೋರಿ.